ಅಂದರೆ ನಾವು ಕಂಡಿರೋ ಹಾಗೆ ಯು ಆರ್ ಒನ್ ಆಫ್ ದ ಫಿಟೆಸ್ಟ್ ಇನ್ ಯುವರ್ ಪಾರ್ಟಿ ಆ್ಯಂಡ್ ಇನ್ ಯುವರ್ ಗೌರ್ಮೆಂಟ್ ಆಲ್ಸೋ ಸರ್. ಆಮೇಲೆ ನನಗೆ ಗೊತ್ತಿದೆ ನೀವು ಎವ್ರಿ ಮಾರ್ನಿಂಗ್ ನೀವು ವಾಕ್ ಮಾಡ್ತೀರಿ ಆ್ಯಂಡ್ ಹೇಳಿ ಸರ್. ಐ ಮೀನ್ ಇಲ್ಲ, ಮೊದಲಿಂದನೂ ಸ್ವಲ್ಪ ಏನು ಆ್ಯಕ್ಟಿವ್ ಆಗಿ ಇದ್ದು ಬಂದಿದ್ದೇನೆ. ಸೊ ವಾಕಿಂಗ್ ಅಷ್ಟೇ ಅಲ್ಲ, ನಾನು ಈಗಲೂ ಕೂಡ ನನಗೆ ರನ್ನಿಂಗ್ ಮಾಡಿದ್ರೇ ಸ್ವಲ್ಪ ನಮ್ಮದು ಈ ಪಬ್ಲಿಕ್ ಲೈಫಲ್ಲಿರುವಂಥ ಸ್ಟ್ರೆಸ್ಸು, ಟೆನ್ಷನ್ನು ಇವೆಲ್ಲ ಸ್ವಲ್ಪ ಇಳಿಬೇಕು. ನಾವು ನಾರ್ಮಲ್ಲಾಗಿ ಕೆಲಸ ಮಾಡಬೇಕು. ಇಲ್ಲ ಅಂತೇಳಿದ್ರೆ ನಾರ್ಮಾಲಿಟಿ ನಾವು ಮೇಂಟೈನ್ ಮಾಡಲಿಲ್ಲ ಅಂದರೆ ಅದು ನಮ್ಮ ಕೆಲಸಕ್ಕೂ ಅಫೆಕ್ಟ್ ಆಗುತ್ತೆ. ಸ್ಟ್ರೆಸ್ಸು ಟೆನ್ಷನ್ನು ಬೆಳ್ಕೊಂಡು ಹೋದರೆ ನಾವು ಕೆಲಸ ಮಾಡೋಕ್ಕೂ ಆಗಲ್ಲ, ಆರೋಗ್ಯ ಕೆಡುತ್ತೆ, ಅದು ಬೇರೆ. ಆದರೆ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಸೊ ನನಗೆ ಈ ಸ್ಟ್ರೆಸ್ಸಿಗೆ ಟೆನ್ಷನ್ನಿಗೆ ಎಲ್ಲ ಸೊಲ್ಯೂಷನ್ ಏನಂತ ಹೇಳಿದ್ರೆ ಎಕ್ಸಸೈಸ್. ದೈಹಿಕ ಸ್ವಾಸ್ಥ್ಯ ಮಾನಸಿಕ ಸ್ವಾಸ್ಥ್ಯದ ಕನೆಕ್ಷನ್ ಏನು ಸರ್ ನಿಮ್ಮ ಜೀವನ? ಕನೆಕ್ಷನ್ ಇದೆ, ಈಗ ಇದ್ದೇ ಇರುತ್ತೆ. ನಾವು ಎಲ್ಲೋ ಒಂದು ಕಡೆ ಆರೋಗ್ಯ ಚೆನ್ನಾಗಿದ್ದರೆ ಸ್ವಾಭಾವಿಕ. ಈಗ ನನಗೆ ಸ್ಟ್ರೆಸ್ಸು ಟೆನ್ಷನ್ ಇದು ಏನು ದೈಹಿಕ ಅಲ್ಲ, ಇದು ಮಾನಸಿಕ ತಾನೇ. ಸ್ಟ್ರೆಸ್ಸು ಟೆನ್ಷನ್ನು ಎರಡು ಮಾನಸಿಕ ಆರೋಗ್ಯದ ಒಂದು ಸಂಕೇತ. ನನಗೆ ಫಿಸಿಕಲ್ ಎಕ್ಸಸೈಸ್ ಮಾಡಿ ಒಂದೆರಡು ಬೆವರು ಸುರಿದ್ರೆ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ, ಟೆನ್ಷನ್ನು ಕಮ್ಮಿ ಆಗುತ್ತೆ. ಹಾಗಾಗಿ ಫಿಸಿಕಲ್ ವೆಲ್ನೆಸ್ ಈಸ್ ಕನೆಕ್ಟೆಡ್ ಟು ಮೆಂಟಲ್ ವೆಲ್ನೆಸ್. ನನಗಂತೂ ನನ್ನ ಅನುಭವದ ಹೇಳ್ತಾ ಇದ್ದೀನಿ, ನಿಮ್ಮದು ಗೊತ್ತಿಲ್ಲ ನನಗೆ, ರೈಟ್? ಸೊ ಹಾಗಾಗಿ ಎಕ್ಸಸೈಸ್ ಭಾಳ ಮುಖ್ಯ. ಆಮೇಲೆ ಕೆಲವು ಬಾರಿ ಹಿಂದೆ ಎಲ್ಲ ನಾನು ಟೈಮ್ ಇದ್ದಾಗ, ಅಂದರೆ ಮಂತ್ರಿ ಇಲ್ಲದೆ ಇದ್ದಾಗ ಸೈಕ್ಲಿಂಗ್ ಎಲ್ಲ ಮಾಡ್ತಾಯಿದ್ದೆ. ಹೋದರೆ ಸೈಕ್ಲಿಂಗು ಆಲ್ಮೋಸ್ಟ್ ಫುಲ್ ಡೇ ಹೋಗ್ತಾ ಇದ್ವಿ. ಎಲ್ಲೋ ಒಂದು ಅದು ಅಷ್ಟು ಲಾಂಗ್ ಡಿಸ್ಟೆನ್ಸ್ ಮಾಡಿದಾಗ ಅದು ಒಂಥರ ಮೆಡಿಟೇಷನ್ ಇದ್ದಾಗೆ. ಎಷ್ಟು ಲಾಂಗೆಸ್ಟ್ ಅಂದರೆ ಯಾವ್ದು ಸರ್ ನಿಮ್ಮದು ಸೈಕ್ಲಿಂಗ್ ಎಕ್ಸ್ಪೆಡಿಷನ್? ಹೋಗ್ತಾ ಇದ್ದೆ ನಾನು ಒಂದು ಮಿನಿಮಮ್ 120 ಕಿಲೋಮೀಟ್ರಿಂದ 200 ಕಿಲೋಮೀಟ್ರ್ವರೆಗೂ ಹೋಗ್ತಾ ಇದ್ದೆ. ಒಂದಿನ ಹೋದರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ವಾಪಸ್ ಬರುವಾಗ ಮಿನಿಮಮ್ 125. ಒಂದೊಂದು ದಿನ ವಾತಾವರಣ ಚೆನ್ನಾಗಿದೆ, ಗಾಳಿ ಕಡಿಮೆ ಇದೆ, ನನ್ನ ಫಿಸಿಕಲ್ ಕಂಡೀಷನ್ ಚೆನ್ನಾಗಿದ್ದರೆ 200ವರೆಗೂ ಹೋಗ್ತಾ ಇದ್ದೆ. ಅದು ಒಂಥರ ಮೆಡಿಟೇಷನ್ ಇದ್ದಂಗೆ. ಅದರಿಂದ ಫಿಸಿಕಲ್ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ, ಅದರ ಮೈಂಡೂ ಕೂಡ ಎಷ್ಟೋ ಕ್ಲೀನಪ್ ಆಗುತ್ತೆ. ಸೊ ಆ ತರಹ ನನಗೆ ಆಲ್ವೇಸ್ ಈ ಫಿಸಿಕಲ್ ಎಕ್ಸಸೈಸ್ ನಾನು ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಬೆಟರ್ ಆಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗಿದೆ ನನಗಂತೂ. ನಿಮ್ಮ ಡಯಟ್ ಹೇಗಿರುತ್ತೆ ಸರ್? ತಂದೆಯವರ ಡಯಟ್ ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿದ್ದೀರಾ ಸರ್ ನೀವು? ಹಾಗಾಗಿ ವಾಟ್ಸ್ ಯೋರ್ ಡಯಟ್ ಲೈಕ್? ನಾನು ನೋಡಿ ಸುಮ್ಮನೆ ಈ ನಮ್ಮ ಕೆಲವರು ನೋಡೋದವರು ನಮ್ಮ ಸ್ನೇಹಿತರಿಗೆ ಅವ್ರಿಗೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನು ಇರೋದೇ ಹಿಂಗೆ ಮತ್ತು ನಾನೇನು ತಿನ್ನೋದಿಲ್ಲ. ಇವೆರಡೂ ಅವ್ರದ್ದು ಅಸಂಪ್ಷನ್ಸ್. ಇದರ ಹಿಂದೆ ಒಂದು ಪರಿಶ್ರಮ ಇದೆ ಅನ್ನೋದನ್ನು ಅವ್ರು ಗುರುತಿಸ್ಲಿಕ್ಕೆ ತಯಾರು. ಎಲ್ಲರೂ ಇವನೇನು ತಿನ್ನೋದೇ ಇಲ್ಲ, ಇವನು ಅದಕ್ಕೆ ಹಿಂಗಿದ್ದಾನೆ ಅಂತ. ನಾನು 3 ಹೊತ್ತು ಊಟ ಮಾಡ್ತೇನೆ. ಮಧ್ಯದಲ್ಲಿ ಕಂಪಲ್ಸರಿಯಾಗಿ 2 ಬಾರಿ ಏನಾದರೂ ಮಧ್ಯ ಸ್ನ್ಯಾಕ್ಸ್ ತಿಂದ್ರೇ ನನಗೆ. ಕಾರಲ್ಲಿ ಡಬ್ಬ ಇಟ್ಕೊಂಡಿರ್ತೀನಿ, ಏನೋ ಒಂದು ಫ್ರೂಟೋ ಏನೋ ಒಂದು ಇರುತ್ತೆ. ಸೊ ಮಧ್ಯದಲ್ಲಿ ಸ್ನ್ಯಾಕ್ಸು ಕಂಪಲ್ಸರಿ, 3 ಹೊತ್ತು ಊಟನೂ ಕಂಪಲ್ಸರಿ ಮಾಡ್ತೇನೆ. ಅಂದರೆ ಮಿತವಾಗಿ ಹಿತವಾಗಿ ಅಂತ ಸರ್? ಇಲ್ಲ, ನನಗೆ ಎಷ್ಟು ಬೇಕೋ ಹೊಟ್ಟೆ ತುಂಬಾ ತಿಂತೇನೆ. ಮಧ್ಯಾಹ್ನ ಮುದ್ದೆ ಸಾರು ಕಂಪಲ್ಸರಿ ಇರಲೇಬೇಕು ಮಧ್ಯಾಹ್ನ ಹೊತ್ತು. ರಾತ್ರಿ ಹೊತ್ತು ಅನ್ನ ಗಿನ್ನ ತಿನ್ನೋದಿಲ್ಲ, ಬೇರೆ ಥರದ್ದು ಸ್ವಲ್ಪ ಸಲಾಡ್ ಗಿಲಾಡು ಆ ಥರ. ಸರ್ ನಿಮಗೆ ಟೈಮ್ ಎಲ್ಲಿದೆ? ಬಟ್ ಅಂದರೂ ಪ್ರಶ್ನೆ ಕೇಳ್ತೀನಿ ಸರ್, ನೀವು ಚಿಲ್ ಮಾಡೋಕ್ಕೆ ಏನು ಮಾಡ್ತೀರಿ? ಹೌ ಡು ಯು ಅನ್ವೈಂಡ್? ಸರ್ ರಿಲ್ಯಾಕ್ಸ್ ಈಗ ಸದ್ಯಕ್ಕಂತೂ ಎಕ್ಸಸೈಸ್ ಒಂದೇ ಚಿಲ್ಲಿಂಗ್. ಇಲ್ಲ ಅಂದರೆ ಬೇರೆ ನಾನು ಟ್ರೆಕ್ಕಿಂಗು ಗಿಕ್ಕಿಂಗ್ ಎಲ್ಲ ಹೋಗ್ತಾ ಇದ್ದೆ ಲಡಾಖಲ್ಲಿ, ಹಿಮಾಚಲ್ ಪ್ರದೇಶಲ್ಲಿ. ಈಗ ಅದಕ್ಕೂ ಟೈಮೇ ಇಲ್ಲ, ಯಾಕಂದರೆ ಒಂದು ಟ್ರೆಕ್ಕಿಂಗ್ ಹೋದರೆ 7-8 ದಿನ 9 ದಿನ ಹೋಗಬೇಕು. ಎಲ್ಲಿ ಬೆಂಗಳೂರು ಬಿಟ್ಟು 9 ದಿನ ಹೋದರೆ ಅಷ್ಟೇ. ಆಮೇಲೆ ಇಲ್ಲಿ ಏನಾಗುತ್ತೋ ಸರ್, ನೀವು ಹಿಂಗೆ ಹೇಳ್ತಿದ್ದೀರಿ, ಮತ್ತೆ ನಾವು ನಿಮ್ಮನ್ನು ನೋಡ್ತಾನೆ ಇರ್ತೀವಿ ಸ್ಟೇಜ್ ಮೇಲೆ. ಮೊನ್ನೆ ನೋಡಿದೆ ಚಂದನ್ ಶೆಟ್ಟಿ ಜೊತೆ ಡ್ಯಾನ್ಸ್ ಮಾಡಿದ್ರಿ ಸರ್, ನೀವು ಚಿಲ್ ಮಾಡ್ತಾ ಇಲ್ಲ ನಾನು ಅಂತ ಹೇಳ್ತೀರಿ. ಅದು ಜನಗಳ ಡಿಮ್ಯಾಂಡ್ಗೋಸ್ಕರ, ಅವ್ರ ಆರ್ಟಿಸ್ಟ್ಗೋಸ್ಕರ. ಅದು ಬಿಟ್ಟರೆ ಸ್ವಲ್ಪ ಓದ್ತೇವೆ ಅಷ್ಟೇ, ಏನೋ ಸ್ವಲ್ಪ ಮ್ಯೂಸಿಕ್ ಕೇಳ್ತೇವೆ ಅಷ್ಟೇ. ಬಿಟ್ಟರೆ ಬೇರೆ ನನಗೆ ನಿಜವಾಗಿ ಜಾಯ್ ಅಂದರೆ ಟ್ರಾವೆಲಿಂಗು, ಟ್ರೆಕ್ಕಿಂಗು. ಆಮೇಲೆ ಸ್ವಲ್ಪ ಈ ಥರ ಸೈಕ್ಲಿಂಗ್ ಮಾಡ್ತಾಯಿದ್ದೆ, ಭಾಳ ಲೈಕ್ ಮಾಡ್ತಾಯಿದ್ದೆ. ಈಗ ಸೈಕ್ಲಿಂಗಿಗೂ 23ನೇ ಇಸ್ವಿಯಿಂದ ನಿಂತೋಗಿದೆ ಸೈಕ್ಲಿಂಗ್ ಈಗ. ಸೊ ಜವಾಬ್ದಾರಿ ಕಮ್ಮಿ ಆದರೆ ಕಾಯ್ತಾ ಇದ್ದೀನಿ ಮತ್ತೆ ಸೈಕ್ಲಿಂಗ್. ಸರ್ ಕೃಷ್ಣ ಬೇಡಗೋಳ ಸರ್, 1 ಗಂಟೆಗಳ ಕಾಲ ಐ ಬಿಲೀವ್ ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲೂ ಹಿಂಜರಿಕೆಯಿಂದ ಏನು ಮಾತಾಡ್ತಾ ಇಲ್ಲ. ಅದೇ ರೀತಿ ಈ ಇಂಟರ್ವ್ಯೂನಲ್ಲೂ ನನ್ನನ್ನು ಮತ್ತು ನನ್ನ ವೃತ್ತಿಯನ್ನು ಸೇರಿದಾಗೇ ನೀವು ಮಾತನಾಡಿದ್ದೀರಿ.
ಬಟ್ ಟೀಕೆ ಅನ್ನೋದು ಇಟ್ ಇಸ್ ನೆವರ್ ಅ ಒನ್ ಸೈಡೆಡ್ ಸ್ಟ್ರೀಟ್. ಹಾಗಾಗಿ ನಾನು ಅದನ್ನು ಸ್ವೀಕರಿಸ್ತೀನಿ. ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ಟೀಕೆ ಮಾಡೋರನ್ನ ಪ್ರತಿನಿಧಿಸೋದು ಹೇಗೆ ನನ್ನ ಜವಾಬ್ದಾರಿನೋ ಹಾಗೆ ನಿಮ್ಮನ್ನ ಪ್ರಶಂಸಿಸೋರನ್ನ ಪ್ರತಿನಿಧಿಸೋದು ನನ್ನ ಜವಾಬ್ದಾರಿ ಇದೆ. ನೀವು ಈ ಸುಧಾರಣೆ ಹಾದಿಯನ್ನು ಏನು ಹಿಡಿದಿದ್ದೀರಿ, ಇದರಲ್ಲಿ ಕನ್ನಡ ಸಮಾಜ ಇನ್ ಜನರಲ್, ಬೆಂಗಳೂರಿನ ಜನ ಇನ್ ಪರ್ಟಿಕ್ಯುಲರ್ ನಿಮ್ಮ ಜೊತೆ ಇದ್ದಾರೆ ಅನ್ನೋ ಭಾವನೆ ನಿಮಗೆ ಆಲ್ರೆಡಿ ಇದೆ. ಅದನ್ನು ಮತ್ತೊಮ್ಮೆ ನಾನು ನಿಮಗೆ ದೃಢಪಡಿಸ್ತಿದ್ದೀನಿ. ಇವತ್ತಿನ ದಿನ ನೀವು ನನಗೆ ಈ ಸಮಯ ಕೊಟ್ಟಿದ್ದಕ್ಕಾಗಿ, PNS ವಿಸ್ತಾರ ಜೊತೆ ಮಾತನಾಡಿದ್ದಕ್ಕಾಗಿ ಮೆನಿ ಥ್ಯಾಂಕ್ಸ್. ನೀವು ಹೇಳಿದ್ರಿ ನಾನು 24 ಕ್ಯಾರೆಟ್ ಚಿನ್ನ ಅಲ್ಲ, ಅಪರಂಜಿ ಅಲ್ಲ ಅಂತ. ಐ ಆಮ್ ನಾಟ್ ಶೋರ್ ನಿಮ್ಮನ್ನ ಹತ್ರದಿಂದ ನೋಡಿದವರು ಅದನ್ನು ಒಪ್ತಾರ ಅಂತ. ಅಟ್ಲೀಸ್ಟ್ ಕ್ಯಾರೆಟ್ ಅಂತ ನಾನು ಸುಮ್ಮನೆ ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ನಾವು ನೋಡಿ, ಇವತ್ತು ಪಬ್ಲಿಕ್ ಲೈಫಲ್ಲಿ ನಾವು 24 ಕ್ಯಾರೆಟ್ ಆಗಿ ಗೋಲ್ಡ್ ಆಗಿ ಇರಕ್ಕೆ ಸಾಧ್ಯ ಇಲ್ಲ ಸರ್. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ಈಗ ನಾನು ಬೇರೆ ಎಲ್ಲ ಸ್ವಲ್ಪ ಬ್ಲಂಟ್ ಆಗಿ ಟ್ರೂತ್ಫುಲ್ ಆಗಿ ಮಾತಾಡ್ಬಿಟ್ಟು ಇದನ್ನ ಬಂದಾಗ ನಾನು ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಕಾಂಪ್ರಮೈಸ್ ಎಲ್ಲ ಆಗ್ತೀವಿ. ಕಾಂಪ್ರಮೈಸ್ ಆಗಿ ನನ್ನನ್ನು ನಾನು ಮಾರಾಟ ಮಾಡ್ಕೊಳ್ಬಾರ್ದು ಅಷ್ಟೇ. ಭಾಳ ಟೆಂಪ್ಟಿಂಗ್ ಇತ್ತು ಸರ್ ಕ್ಯಾಬಿನೆಟ್ ಬಗ್ಗೆ ಮಾತಾಡೋದಕ್ಕೆ. ಭಾಳ ಟೆಂಪ್ಟಿಂಗ್ ಇತ್ತು ಈ ಕ್ಯಾಬಿನೆಟ್ ಗದ್ದಲದ ಬಗ್ಗೆ ಮಾತಾಡೋದಕ್ಕೆ. ಇನ್ನೊಂದು ಟೈಮ್ ಮಾತಾಡೋಣ. ಬಟ್ ಐ ನೋ ನೀವು ಅದನ್ನ ಉತ್ತರ ಕೊಡೋದಿಲ್ಲ ಇವತ್ತು. ಹಾಗಾಗಿ ಐ ಲೀವ್ ಇಟ್ ಅಟ್ ದ್ಯಾಟ್. ಕೃಷ್ಣ ಬೈರೇಗೌಡ ಅವರೇ, ಒನ್ಸ್ ಅಗೇನ್ ಮೆನಿ ಥ್ಯಾಂಕ್ಸ್ PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ, ನನ್ನ ಜೊತೆ. ಥ್ಯಾಂಕ್ ಯು ಸೋ ಮಚ್. ಸ್ವಾರಸ್ಯಕರ ಚರ್ಚೆಗಾಗಿ ಥ್ಯಾಂಕ್ ಯು ಸರ್. ಸ್ವಾರಸ್ಯಕರ ಮಾಡಿದ್ದು ನೀವು.